ನಮಸ್ಕಾರ, ವೆಲ್ಕಮ್ ಟು ಹೌಸ್ ಆಫ್ ಫಾರ್ಚ್ಯೂನ್. ಇವತ್ತು ನಾನು ವೃಷಭ ರಾಶಿ ಅಂದರೆ ಟಾರಸ್ ಬಗ್ಗೆ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಬಿಕಾಸ್ ಈ ಚಾನಲಲ್ಲಿ ನಿಮಗೆ ಎಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಆ್ಯಂಡ್ ಲಾಡ್ ಆಫ್ ಸೀಕ್ರೆಟ್ ಟಿಪ್ಸ್ ಆ್ಯಂಡ್ ರೆಮಿಡೀಸ್ ಎಲ್ಲ ಸಿಗುತ್ತೆ. ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಈ ವಿಷಯದ ಬಗ್ಗೆ ತಿಳಿಸಿ. ಆಲ್ ರೈಟ್. ಸೊ ವೃಷಭ ರಾಶಿ ಇದು ನೀವು ಬೇಕಾದ್ರೆ ಮೂನ್ ಸೈನ್, ಸನ್ ಸೈನ್ ಅಥವಾ ನಿಮ್ಮ ರೈಸಿಂಗ್ ಸೈನ್ ಆದ್ರೂ ಇದೆಲ್ಲಾನು ನಿಮಗೆ ಅನ್ವಯಿಸುತ್ತೆ. ಅಕಾರ್ಡಿಂಗ್ ಟು ವೆಸ್ಟರ್ನ್ ಎಸ್ಟ್ರಾಲಜಿ, ಏಪ್ರಿಲ್ 20th ಇಂದ ಮೇ 20th ವರ್ಗು ಯಾರ್ಯಾರು ಹುಟ್ಟಿದಾರೋ ಅವ್ರದ್ದೆಲ್ಲ ಸನ್ ಸೈನ್ ಬಂದ್ಬಿಟ್ಟು ಟಾರಸ್ ಆಗುತ್ತೆ, ಅಂದ್ರೆ ವೃಷಭ ಆಗುತ್ತೆ. ನಾವು ಕನ್ನಡ ಅಲ್ಲಿ ಅಂದ್ರೆ ನಮ್ಮ ಇಂಡಿಯನ್ ಅಸ್ಟ್ರಾಲಜಿಯಲ್ಲಿ ವೃಷಭ ಅಂತೀವಿ, ವಿಚ್ ಇಸ್ ಲೈಕ್ ಅ ಮೂನ್ ಸೈನ್. ಇವಾಗ ನಾನು ನಿಮ್ಗೆ ಡಿಫ್ರೆನ್ಸ್ ಹೇಳ್ತೀನಿ. ಈಗ ಏಪ್ರಿಲ್ 20th ಇಂದ ಮೇ 20th ವರ್ಗೂ ಹುಟ್ಟಿದವರೆಲ್ಲ ಟಾರಸ್ ಬರ್ತಾರಲ್ವಾ, ವೆಸ್ಟರ್ನ್ ಅಸ್ಟ್ರಾಲಜಿ ಹೇಳಿದ್ನಲ್ಲ ಆ ತರ. ನಮ್ಮ ಭಾರತದಲ್ಲಿ ನಮ್ಮ ವೇದಿಕ್ ಅಸ್ಟ್ರಾಲಜಿ ಪ್ರಕಾರ ನೀವು ಹುಟ್ಟಿದಾಗ ಈ ಚಂದ್ರ ಯಾವ ರಾಶಿಯಲ್ಲಿದ್ನೋ ಅದು ನಿಮ್ಮ ಮೂನ್ ಸೈನ್ ಆಗುತ್ತೆ, ಆಯ್ತಾ? ಅದು ನಿಮ್ಮ ರಾಶಿ ಆಗುತ್ತೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಅಂಡ್ ನಾನು ನಿಮ್ಗೆ ಹೇಳಿದ್ನಲ್ಲ ಅಸೆಂಡೆಂಟ್ ಅಥವಾ ನಿಮ್ಮ ರೈಸಿಂಗ್ ಸೈನ್, ಇದನ್ನು ಅಷ್ಟೇ. ದಿಸ್ ಇಸ್ ದ ಲೈಕ್ ದ ಕ್ಯಾಲ್ಕುಲೇಷನ್ ಇಸ್ ಡಿಫ್ರೆಂಟ್, ಓಕೆ? ಬಟ್ ನಿಮಗೆಲ್ಲಾದ್ರೂ ಇದು ಟಾರಸ್ ಅಂತ ಬಂತು ಅಂದ್ರೆ ನಿಮಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ನಿಮ್ಮ ಮನೆಯಲ್ಲೂ ಯಾರಾದ್ರೂ ಇದ್ರು ಅಥವಾ ನಿಮ್ಗೆ ಯಾರಾದ್ರೂ ಗೊತ್ತಿದ್ರು ಅವ್ರ ಬಗ್ಗೆ ನೀವು ತಿಳ್ಕೋಬಹುದು. ಈ ವಿಡಿಯೋಯಿಂದ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಟಾರಸ್ದು ಸಿಂಬಲ್ ಬಂದ್ಬಿಟ್ಟು ಬುಲ್, ವಿಚ್ ಸಿಂಬಲೈಸಸ್ ಸ್ಟ್ರೆಂತ್ ಅಂಡ್ ಸ್ಟೆಡಿನೆಸ್, ಓಕೆ? ಅಂಡ್ ದೆನ್ ಇಟ್ ಇಸ್ ಅನ್ ಅರ್ತ್ ಸೈನ್. ಇದು ಒಂದು ಸ್ಥಿರ ರಾಶಿ ಆಗಿರುತ್ತೆ. ಅರ್ತ್ ಸೈನ್ ಏನ್ ಸಿಂಬಲೈಸ್ ಮಾಡುತ್ತೆ ಅಂತಂದ್ರೆ ಸ್ಟೆಬಿಲಿಟಿನ ಸಿಂಬಲೈಸ್ ಮಾಡುತ್ತೆ. ಈ ವೃಷಭ ರಾಶಿಯ ಅಧಿಪತಿ ಬಂದ್ಬಿಟ್ಟು ಶುಕ್ರ ಗ್ರಹ, ವೀನಸ್. ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ವೀನಸ್ ವಿಲ್ ಗಿವ್ ಯು ಲವ್, ಲಕ್ಸುರಿ, ಕಂಫರ್ಟ್, ಬ್ಯೂಟಿ, ಇದೆಲ್ಲಾನು ವೀನಸ್ ಕೊಡುತ್ತೆ. ಅದಕ್ಕೆ ವೃಷಭ ರಾಶಿಯವ್ರನ್ನ ನೀವು ಗಮನಿಸ್ಬೋದು. ಅವರು ನೋಡಕ್ ಚೆನ್ನಾಗಿರ್ತಾರೆ, ಅವ್ರ ಹೇರ್ ಅಂಡ್ ಆಲ್ ವಿಲ್ ಬಿ ನೈಸ್, ಅವ್ರ ಸ್ಕಿನ್ ಚೆನ್ನಾಗಿರುತ್ತೆ, ಅವ್ರ ಬಾಡಿ ಎಲ್ಲ ಚೆನ್ನಾಗಿರುತ್ತೆ. ಸೊ ಇವರು ನಿಜವಾಗ್ಲೂ ಶುಕ್ರ ದೇವ್ರದ್ದು ಆಶೀರ್ವಾದ ಇವ್ರ ಮೇಲೆ ಇರುತ್ತೆ, ಆಯ್ತಾ? ಅಂಡ್ ಫಾರ್ ದ ವೆರಿ ಸೇಮ್ ರೀಸನ್ ಇವರು ಈವನ್ ಲವ್ ಲೈಫಲ್ಲಿ ನೀವು ತಗೊಳ್ಳಿ, ತುಂಬಾ ಏನಂತಾರೆ, ತುಂಬಾ ಲಾಯಲ್ ಆಗಿರ್ತಾರೆ, ತುಂಬಾ ಕಮಿಟೆಡ್ ಆಗಿರ್ತಾರೆ. ಅಂಡ್ ಇವ್ರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕಮಿಟ್ಮೆಂಟ್ ಅನ್ನೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೀವು ಯಾವುದೇ ವೃಷಭ ರಾಶಿಯವ್ರನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಸ್ವಲ್ಪ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ದೇ ಫೀಲ್ ವೆರಿ ಹೆಸಿಟೆಂಟ್, ಬಿಕಾಸ್ ಅವ್ರಿಗೆ ಹೆಂಗೆ ಕ್ಲೋಸ್ ಆಗೋದು ಅದೆಲ್ಲ ಗೊತ್ತಾಗಲ್ಲ. ಬಟ್ ಒನ್ಸ್ ಅವರು ಕಮಿಟ್ ಆದ್ಮೇಲೆ, ಒನ್ಸ್ ಅವರು ಆ ಸ್ಟೇಜಿಗೆ ಹೋದ್ಮೇಲೆ ಅವರು ಫಾರ್ ಅ ಲಾಂಗ್ ಟರ್ಮ್ ಆ ರಿಲೇಶನ್ಶಿಪ್ ನ ನೋಡ್ತಾರೆ. ಸೊ ದಿಸ್ ಇಸ್ ದೇರ್ ಏನೋ ಲವ್ ಅಲ್ಲಿ ಈ ತರ ಇರ್ತಾರೆ. ಪ್ಲಸ್ ಆಲ್ಸೋ ದೇ ಆರ್ ವೆರಿ ಪ್ರೊಟೆಕ್ಟಿವ್. ಅವರು ಯಾರನ್ನಾದ್ರೂ ಇಷ್ಟಪಟ್ರೆ ಅವ್ರಿಗೋಸ್ಕರ ಏನ್ ಬೇಕಾದದ್ ಮಾಡ್ತಾರೆ, ಅವ್ರಿಗೋಸ್ಕರ ತುಂಬಾ ಸ್ಯಾಕ್ರಿಫೈಸಸ್ ಮಾಡ್ತಾರೆ. ಅಂಡ್ ಇವ್ರ ನೇಚರ್ ಎಷ್ಟು ಹೆಂಗಿರುತ್ತಂದ್ರೆ, ಈವನ್ ಆಸ್ ಅ ಲವರ್ ಆಲ್ಸೋ ದೇ ಆರ್ ವೆರಿ ಕ್ರಿಯೇಟಿವ್ ಲವರ್ಸ್, ಆ ತರ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ವೆನ್ ಇಟ್ ಕಮ್ಸ್ ಟು ಲವ್. ಅಂಡ್ ಕರಿಯರ್ ಅಲ್ಲಿ ಇವ್ರಿಗೆ ಮ್ಯೂಸಿಕ್ ಅಂದ್ರೆ ಇಷ್ಟ, ಆರ್ಟ್ಸ್ ಅಂದ್ರೆ ಇಷ್ಟ. ಇವರು ಚಿಕ್ಕ ವಯಸ್ಸಿಂದನೇ ತುಂಬಾ ಮ್ಯೂಸಿಕ್ ಅಲ್ಲಿ ಆಸಕ್ತಿ ಹೊಂದಿರ್ತಾರೆ. ಅಂಡ್ ಯಾವ್ದಾದ್ರು ಒಂದು ಕಲೆ, ಲೈಕ್ ನೃತ್ಯ ಆಗಿರ್ಬೋದು, ಅಂದ್ರೆ ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಅಥವಾ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಬಾರಿಸೋದಾಗಿರ್ಬೋದು, ಎನಿಥಿಂಗ್ ಲೈಕ್ ಈ ತರ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಇವರು. ಅಂಡ್ ಇವರ ಪರ್ಸನಾಲಿಟಿ ಹೆಂಗ್ ಗೊತ್ತಾ, ಇವರು ನ್ಯಾಚುರಲಿ ದೇ ಆರ್ ಡ್ರಾನ್ ಟು ಒನ್ ಗುಡ್ ಸರೌಂಡಿಂಗ್ಸ್. ಇವಾಗ ಎಲ್ಲಾದ್ರೂ ಒಂದು ಚೆನ್ನಾಗಿತ್ತು, ಒಂದು ಒಳ್ಳೆ ವೈಬ್ ಬರ್ತಾ ಇದೆ ಅಂದ್ರೆ ಅವ್ರಿಗೆ ಆ ತರ ಪ್ಲೇಸಸ್ ಇಷ್ಟ. ಅವ್ರ ಆ ತರ ಜನರನ್ನ ಕೂಡ ಇಷ್ಟಪಡ್ತಾರೆ, ಲೈಕ್ ಹೂ ಕ್ಯಾರಿ ವೆರಿ ಗುಡ್ ವೈಬ್ ಅಂಡ್ ಗುಡ್ ಎನರ್ಜಿ, ಈ ತರದೆಲ್ಲ. ಬಿಕಾಸ್ ಇವರು ದೇ ಆರ್ ರೂಲ್ಡ್ ಬೈ ವೀನಸ್ ಅಲ್ವಾ. ಸೊ ವೀನಸ್ ಅಟ್ರಾಕ್ಟ್ಸ್ ಲಾಟ್ ಆಫ್ ಗುಡ್ ಥಿಂಗ್ಸ್ ಇನ್ ಲೈಫ್. ಅಂಡ್ ದೇ ಆಲ್ಸೋ ಲೈಕ್ ಗುಡ್ ಫುಡ್, ತುಂಬಾ ಫುಡಿ ಆಗಿರ್ತಾರೆ ಇವರು. ಏನಾದ್ರೂ ನೋಡಿ, ಇವಾಗ ಸ್ಪೆಸಿಫಿಕ್ ಒಂದು ಟೇಸ್ಟ್ ಇರುತ್ತೆ ಇವ್ರಿಗೆ. ಲೈಕ್ ಫಾರ್ ಎಕ್ಸಾಂಪಲ್ ಎಕ್ಸ್ಟ್ರಾ ಚೀಸ್ ಹಾಕೊಳ್ಳೋದು, ಅಥವಾ ಎಕ್ಸ್ಟ್ರಾ ಅಂದ್ರೆ ಎಲ್ಲ ಊಟದಲ್ಲಿ ಕೆಲವ್ರಿಗೆ ಹೆಂಗಂದ್ರೆ ಉಪ್ಪಿನಕಾಯಿ ಬೇಕೇ ಬೇಕು, ಇನ್ ಕೆಲವ್ರಿಗೆ ಏನಂದ್ರೆ ಚಿಪ್ಸ್ ಬೇಕು, ಚಕ್ಲಿ ಬೇಕು, ಈ ತರ. ಅಂಡ್ ಪಿಜ್ಜಾ ತಿಂದ್ರೆ ಎಕ್ಸ್ಟ್ರಾ ಚೀಸ್ ಇರೋದೇನೆ ಪಿಜ್ಜಾ ಬೇಕು, ಆ ತರ. ದೇ ಆರ್ ಲೈಕ್ ದಿಸ್ ವೆನ್ ಇಟ್ ಕಮ್ಸ್ ಟು ಫುಡ್. ದೇ ಆರ್ ವೆರಿ ಫುಡಿ ಅಂಡ್ ದೇ ಆಲ್ಸೋ ಲವ್
ಏನಂತಾರೆ ಬೇರೆಯವ್ರಿಗೂ ಎನ್ಕರೇಜ್ ಮಾಡ್ತಾರೆ ಚೆನ್ನಾಗಿ ಊಟ ಮಾಡಿ ಅಂತ, ಆ ಥರ ಸ್ವಭಾವ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಇಮೋಷನ್ಸ್ ಅಲ್ವಾ, ಸೊ ಇವರು ಅಷ್ಟೇ ಲೈಕ್ ತುಂಬ ಸ್ಟೆಬಿಲಿಟಿನ ತಂದ್ಕೊಳ್ತಾರೆ ಅವರ ಲೈಫಲ್ಲಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಲೇಟರ್ ಆನ್ ದೇ ಬ್ರಿಂಗ್ ದ್ಯಾಟ್ ಸ್ಟೆಬಿಲಿಟಿ ವೆನ್ ಇಟ್ ಕಮ್ಸ್ ಟು ಇಮೋಷನ್ಸ್. ಆ್ಯಂಡ್ ದೆನ್ ಅವರ ಪಾರ್ಟ್ನರಲ್ಲಿನೂ ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಇವರ ಸೈನ್ ನಾನು ಹೇಳಿದ್ನಲ್ಲ ಅರ್ತ್ ಸೈನ್ ಅಲ್ವಾ, ಸೊ ಸ್ಟೆಬಿಲಿಟಿ ಅಂತೂ ಇದ್ದೇ ಇರುತ್ತೆ. ಈವನ್ ಫೈನಾನ್ಸಸ್ ಅಲ್ಲಿನೂ ಇವರು ದೇ ವಿಲ್ ಲುಕ್ ಅಂದರೆ ಸುಮ್ಮನೆ ಹೆಂಗಂದ್ರಂಗೆ ಸ್ಪೆಂಡ್ ಮಾಡೋದು ಆ ಥರ ಎಲ್ಲ. ದೇ ಆರ್ ವೆರಿ ದೇ ಆರ್ ಸ್ಲೋ ಇನ್ ಬಿಲ್ಡಿಂಗ್ ಫೈನಾನ್ಸಸ್, ಬಟ್ ದೇ ಆರ್ ಬಿಲ್ಡಿಂಗ್ ವೆರಿ ಸ್ಟ್ರಾಂಗ್ಲಿ. ಅಂದರೆ ಆ ಬೇಸ್ಮೆಂಟ್ ಅವರು ಸ್ಟ್ರಾಂಗ್ ಮಾಡ್ಕೋತಾರೆ, ಆಮೇಲೆ ಬಿಲ್ಡಿಂಗ್ ತಾನಾಗ್ತಾನೆ ಸ್ಟ್ರಾಂಗ್ ಆಗುತ್ತೆ, ಆ ಥರ ಮೆಂಟ್ಯಾಲಿಟಿ ವಿಚ್ ಇಸ್ ವೆರಿ ವೆರಿ ಗುಡ್. ಆಮೇಲೆ ಅವರು ಯಾವುದಕ್ಕೂ ಹಿಂಗೆ ರಶ್ ಮಾಡಲ್ಲ. ದೇ ಆರ್ ವೆರಿ ಸ್ಲೋ ಗೋಯಿಂಗ್ ಪೀಪಲ್. ಆ್ಯಂಡ್ ಕನ್ಸಿಸ್ಟೆನ್ಸಿ ಅವ್ರಿಗೆ ಇಷ್ಟ ಆಗುತ್ತೆ. ತುಂಬ ಹಿಂಗೆ ಗಡಿಬಿಡಿ ಮಾಡೋದು, ರಶ್ ಮಾಡೋದು, ತುಂಬ ಇದು ಬೇಗ ಆಗಬೇಕು, ಇದು ಬೇಗ ಮಾಡಬೇಕು ಅಂತ ಅವ್ರಿಗೇನಾದರೂ ನೀವು ಕ್ಲಾಕ್ ಟೈಮಿಂಗ್ ಕೊಟ್ಬಿಟ್ರೆ ಅವ್ರು ಅದು ಮಾಡೋದೇ ಇಲ್ಲ. ಸೊ ಯು ಜಸ್ಟ್ ಹ್ಯಾವ್ ಟು ಲೀವ್ ದೆಮ್ ಫಾರ್ ದೆಮ್ಸೆಲ್ಸ್, ಸೊ ದ್ಯಾಟ್ ಅವ್ರದ್ದು ಓನ್ ಟೈಮಿಂಗ್ ಇರುತ್ತೆ ಎಲ್ಲನೂ ಮಾಡೋದು. ಸೊ ಅದೇ ಟೈಮಲ್ಲೇ ಅವ್ರು ಮಾಡ್ತಾರೆ. ಆ್ಯಂಡ್ ಅದೇ ನಾನು ಹೇಳಿದ್ನಲ್ಲ, ಲೈಕ್ ದೇ ಲೈಕ್ ಕನ್ಸಿಸ್ಟೆನ್ಸಿ. ಅವ್ರಿಗೆ ಕನ್ಸಿಸ್ಟೆನ್ಸಿ ಇರಬೇಕು, ನಾಟ್ ಲೈಕ್ ಚೇಂಜಸ್ ಇಷ್ಟ ಆಗಲ್ಲ. ಬಿಕಾಸ್ ಅರ್ತ್ ಸೈನ್ ಅಲ್ವಾ, ಇಟ್ ಇಸ್ ಸ್ಟಾಗ್ನೆಂಟ್. ದೇ ಲೈಕ್ ಬೀಯಿಂಗ್ ಇನ್ ಒನ್ ಪ್ಲೇಸ್. ಅವ್ರಿಗೆ ಜಾಸ್ತಿ ಇವಾಗ ಇಲ್ಲಿಂದ ಅಲ್ಲಿ ಹೋಗು, ಅಲ್ಲಿಂದ ಇಲ್ಲಿ ಹೋಗು, ಈ ಕಡೆ ಹೋಗು, ಆ ಕಡೆ ಹೋಗು, ಒಂದೇ ದಿವಸದಲ್ಲಿ ಒಂದು 4-5 ಕೆಲಸ ಮಾಡೋ ಅಂತಂದರೆ ಇಲ್ಲ. ಅವ್ರಿಗೆ ತುಂಬ ಅದು ಒಂಥರ ಇರಿಟೇಟ್ ಆಗೋಗುತ್ತೆ. ಸೊ ದೇ ಲೈಕ್ ಕಾನ್ಸ್ಟೆಂಟ್ ಥಿಂಗ್ಸ್ ಆ್ಯಂಡ್ ಕಾಮ್ ಥಿಂಗ್ಸ್. ಆ ಥರ ಒಂದು ಕಡೆ ಇದ್ದರೆ ಅದು ಒಂದು ಕಡೆನೇ ಇರ್ತಾರೆ. ಅಲ್ಲಿಂದ ಮತ್ತೆ ಮೂವ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದೇ ಆರ್ ಲೈಕ್ ದ್ಯಾಟ್. ಆ್ಯಂಡ್ ಇವ್ರ ಎನರ್ಜಿನೇ ಹಾಗೆ, ನಾನು ಹೇಳಿದ್ನಲ್ಲ, ಲೈಕ್ ದೇ ಆರ್ ವೆರಿ ಗ್ರೌಂಡೆಡ್, ದೇ ಆರ್ ಕಾಮ್ ಆ್ಯಂಡ್ ದೇ ಆರ್ ಡೀಪ್ಲಿ ಇಮೋಷ್ನಲ್. ಸೊ ಇದೇ ಇವರ ಸ್ಟ್ರೆಂತ್. ಇವ್ರದ್ದು ಲೈಕ್ ಒಂದು ಸ್ಟೇಬಲ್ ನೇಚರ್ ಇದೆಲ್ಲ, ಸ್ಟೆಬಿಲಿಟಿ, ಕಾಮ್ನೆಸ್, ಲವಿಂಗ್, ಕೇರಿಂಗ್, ಇದೇನೇ ಇವರ ಸ್ಟ್ರೆಂತ್. ಬಿಕಾಸ್ ದೇ ಆರ್ ವೆರಿ ಲವಬಲ್ ಆ್ಯಂಡ್ ದೇ ಆರ್ ಆಲ್ಸೋ ಡಿಪೆಂಡಬಲ್. ಅವರು ಸಿಂಗಲ್ ಇರೋವರೆಗೂ ಸಿಂಗಲ್ ಆಗಿರ್ತಾರೆ. ಒನ್ಸ್ ದೇ ಹ್ಯಾವ್ ಸಮ್ ಪಾರ್ಟ್ನರ್ ಆರ್ ಸಮಥಿಂಗ್, ದೇ ಬಿಕಮ್ ಡಿಪೆಂಡಬಲ್. ಲೈಕ್ ಅವರ ಪ್ರಯಾರಿಟೀಸ್ ಏನು ಅಂತ ಕೇಳ್ತಾರೆ, ಅಥವಾ ಅವ್ರಿಗೆ ಏನಿಷ್ಟ ಅದ್ರ ಮೇಲೆ ಅವ್ರ ಲೈಫ್ ಡಿಪೆಂಡ್ ಆಗುತ್ತೆ, ಅಥವಾ ಅವರ ರೂಟೀನ್ ಆಗಲಿ ಅಥವಾ ಈ ಥರ. ಸೊ ದೇ ಆರ್ ಡಿಪೆಂಡಬಲ್. ಹುಡುಗಿರಾಗಿರ್ಬೋದು ದೇ ಆರ್ ಲೈಕ್ ಡಿಪೆಂಡೆಂಟ್ ಆನ್ ದೇರ್ ಪಾರ್ಟ್ನರ್ಸ್ ಅಥವಾ ದೇರ್ ಪೇರೆಂಟ್ಸ್ ಫೀಲಿಂಗ್ಸ್. ಇಟ್ಸ್ ಲೈಕ್ ದ್ಯಾಟ್. ಸೊ ದೇ ಕೇರ್ ಫಾರ್ ಅದರ್ಸ್ ಅಲ್ವಾ. ಸೊ ಅವರು ಬೇರೆಯವ್ರ ಬಗ್ಗೆ ಫಸ್ಟ್ ಥಿಂಕ್ ಮಾಡ್ತಾರೆ ಮೋರ್ ದ್ಯಾನ್ ದೆಮ್ಸೆಲ್ಸ್. ಸೊ ಇದು ಇನ್ ಅ ವೇ ಇಟ್ಸ್ ಅ ಸ್ಟ್ರೆಂತ್ ಆಲ್ಸೋ. ಆ್ಯಂಡ್ ಸಮ್ಟೈಮ್ಸ್ ಇದು ಒಂದು ಕಡೆ ವೀಕ್ನೆಸ್ ಕೂಡ ಆಗ್ಬೋದು, ಬಟ್ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಅ ಸ್ಟ್ರೆಂತ್ ಓನ್ಲಿ. So they have like very strong sense of responsibility. They are patient and consistent. So naturally ಇವರು ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಆ್ಯಂಡ್ ಚಾರ್ಮಿಂಗ್ ಆಗಿನೂ ಇರ್ತಾರೆ. ವೀಕ್ನೆಸ್ ಅಲ್ಲಿ ಏನು ಗೊತ್ತಾ, ಇವರ ಸ್ಟಬ್ಬರ್ನೆಸ್. ಈಗ ಅದು ಬುಲ್ ಹೇಗಿರುತ್ತೆ, ನಾನು ಹೇಳಿದ್ನಲ್ವಾ, ಇವರ ಸಿಂಬಲ್ ಬಂದ್ಬಿಟ್ಟು ಬುಲ್, ವಿಚ್ ಇಸ್ ಲೈಕ್, ಇವಾಗ ನೀವು ಅದು ನೋಡಿದ್ರಲ್ವಾ, ಸ್ಪೇನಲ್ಲೆಲ್ಲ ಇರುತ್ತೆ ನೋಡಿ ಅವ್ರದ್ದು ಬುಲ್ ಫೈಟ್ ಅದೆಲ್ಲ ಆಗುತ್ತೆ. ಆ್ಯಂಡ್ ದೇ ಹ್ಯಾವ್ ಸೋ ಮೆನಿ ಈವೆಂಟ್ಸ್ ಆ್ಯಂಡ್ ಆಲ್, ಲೈಕ್ ನ್ಯಾಷನಲ್ ಈವೆಂಟ್ಸ್ ದೇ ಹ್ಯಾವ್. ಸೊ ಅದ್ರಲ್ಲಿ ನೀವು ಅಬ್ಸರ್ವ್ ಮಾಡಿದಿರಲ್ವಾ, ಇವಾಗ ಒಂದು ಕೇಜಲ್ಲಿ ಇಟ್ಟಿರ್ತಾರೆ ಆ ಬುಲ್ನ. ಇವರು ಹಾಗೆ ಒಂದು ಕೇಜಲ್ಲಿ ಇರೋ ತನಕ ಸೈಲೆಂಟ್ ಆಗಿರ್ತಾರೆ. ಒನ್ಸ್ ಯು ಶೋ ದ್ಯಾಮ್ ದಟ್ ರೆಡ್ ಫ್ಲಾಗ್, ಅದು ರೆಡ್ ಕ್ಲಾತ್ ತೋರಿಸಿದ ತಕ್ಷಣ ದೆಲ್ ಸ್ಟಾರ್ಟ್ ಚೇಸಿಂಗ್. ಸೊ ವಾಟ್ ಡಸ್ ಇಟ್ ಮೀನ್ ಅಂದರೆ, ನೀವು ಅವರು ಸೈಲೆಂಟ್ ಆಗಿರೋವರೆಗೂ ಅವ್ರಿಗೆ ಸುಮ್ಮನೆ ಬಿಟ್ಬಿಡ್ಬೇಕು, ಅವ್ರಿಗೆ ಕೆಣಕಕ್ಕೆ ಹೋಗಬಾರ್ದು. ಒನ್ಸ್ ನೀವು ಅವ್ರಿಗೆ ಒಂದು ಬ್ಯಾಡ್ ಇಂಟೆನ್ಷನಿಂದ ಏನಾದರೂ ಕೆಣಕಕ್ಕೆ ಹೋದರೆ ಅವ್ರು ಮಾತ್ರ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಸೊ ಈ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅವ್ರ ಹತ್ರ ಇರುತ್ತೆ. ದೇ ಆರ್ ಜಸ್ಟ್ ಲೈಕ್ ದ ಬುಲ್ಸ್, ಲೈಕ್ ದೇ ವಿಲ್ ಚೇಸ್ ಆ್ಯಂಡ್ ಏನೇ ನೋಡಲ್ಲ, ಎದುರುಗಡೆ ಏನಿದೆ ಏನೇ ನೋಡಲ್ಲ, ಹಂಗೆ ನುಕ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ಥರ ಇರ್ತಾರೆ ಟಾರಸ್ ಅವರು ಆ್ಯಂಡ್ ವೃಷಭ ರಾಶಿ ಅವರು. ಸೊ ಸೊ ಐ ಹೋಪ್ ಯು ಲೈಕ್ ದ ವಿಡಿಯೋ. ಆ್ಯಂಡ್ ಇದೇ ಥರ ತುಂಬ ಹೆಚ್ಚು ಮಾಹಿತಿ ನಿಮ್ಗೆ ಇನ್ನೂ ಸಿಗುತ್ತೆ. ಇನ್ನೂ ತುಂಬ ಸೀಕ್ರೆಟ್ಸ್ ಅದೆಲ್ಲ ವಿಡಿಯೋಸ್ ಬರುತ್ತೆ. ಲೈಕ್ ಹೌ ಸ್ಪೆಷಲಿ ಲೈಕ್ ರಿಲೇಷನ್ಶಿಪ್ ಆಗಿರ್ಬೋದು, ಲವ್ ಲೈಫ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಇನ್ನೂ ಜಾಸ್ತಿ ವಿಡಿಯೋಸ್ ಬರುತ್ತೆ. ಬಟ್ ಅದಕ್ಕೆ ನಿಮ್ಮ ಕಡೆಯಿಂದ ನನಗೆ ಮೋಟಿವೇಶನ್ ಸಿಗಬೇಕು. ಅದು ಹೇಗೆ ಸಿಗುತ್ತೆ ಅಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಸಿಗುತ್ತೆ.
ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಆಗ್ತಿರೋ ಅಷ್ಟೇ ಏನೋ ವಿಡಿಯೋ ಮಾಡೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಸೊ ಯಾ, ಐ ಹೋಪ್ ಯು ಲೈಕ್ಡ್ ಇಟ್ ಆ್ಯಂಡ್ ವೇಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ಜೆಮಿನೈ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.